ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಗೊಂದಲಕ್ಕೆ ನಾಂದಿಯನ್ನ ಹಾಡಿರುವಂತದ್ದು ಮೋದಿ ಅವರ ಕಾರ್ಯಕ್ರಮ. ವಂದೇ ಭಾರತ್ ಹಾಗೂ ಮೆಟ್ರೋ ಹಳದಿ ಮಾರ್ಗ ಚಾಲನೆ ಸಮಾರಂಭ ಇವತ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಗೊಂದಲಕ್ಕೆ ನಾಂದಿಯನ್ನ ಹಾಡಿರುವಂತದ್ದು ಮೋದಿ ಅವರ ಕಾರ್ಯಕ್ರಮ. ವಂದೇ ಭಾರತ್ ಹಾಗೂ ಮೆಟ್ರೋ ಹಳದಿ ಮಾರ್ಗ ಚಾಲನೆಯ ಸಮಾರಂಭ ಇದಾಗಿದೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕರಿಗೆ ಇರಲಿಲ್ಲ ನೋಡಿ ಆಹ್ವಾನ. ವಿಪಕ್ಷ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಕೊನೆಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಆರ್ ಅಶೋಕ ಹೆಸರು ಸೇರ್ಪಡೆಯಾಗಿದೆ. ಕೊನೆಯ ಕ್ಷಣದಲ್ಲೇ ಸೇರ್ಪಡೆಯಾಗಿದೆ. ನಿನ್ನೆಯವರೆಗೆ ಮೋದಿ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವರಿಗೆ ಅಧಿಕೃತವಾದಂತಹ ಆಹ್ವಾನ ಇರಲಿಲ್ಲ. ಹೊಸ ಪ್ರೋಟೋಕಾಲ್ ಪ್ರಕಾರವಾಗಿ ಆರ್ ಅಶೋಕ್ ಅವರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಕೊನೆಯ ಕ್ಷಣದಲ್ಲಿ, ಇಲ್ಲಿವರೆಗೂ ಕೂಡ ಇರಲಿಲ್ಲ, ಕೊನೆಯ ಕ್ಷಣದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗುವುದು ಮೊದಲೇ ನಿಗದಿಯಾಗಿತ್ತು. ಬಟ್ ಕೊನೆಯ ಕ್ಷಣದಲ್ಲಿ ನೋಡಿ ಆರ್ ಅಶೋಕ್ ಅವರಿಗೂ ಕೂಡ ಅವಕಾಶವನ್ನ ನೀಡಲಾಗಿರುವಂಥದ್ದು. ಆದರೆ ಅಶೋಕ್ ಅವರನ್ನ ದೂರವಿಟ್ಟಿದ್ದು ಭಾರಿ ರಾಜಕೀಯ ಚರ್ಚೆಗೆ ಇದೀಗ ನಾಂದಿ ಹಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥದ್ದು ಆರ್ ಅಶೋಕ್ ಅವರು, ಅವರ ಹೆಸರನ್ನೇ ಕೈಬಿಟ್ಟು ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇರುವಂಥದ್ದು. ಜೊತೆಗೆ ಕೊನೆಯ ಕ್ಷಣದಲ್ಲಿ ಮತ್ತೆ ಅವರ ಹೆಸರನ್ನ ಸೇರ್ಪಡೆ ಮಾಡುವಂತಹ ವಿಚಾರ ಎಲ್ಲೋ ಒಂದು ಕಡೆ ಇದು ಇಲ್ಲೇ ಒಳಗೊಳಗೆ ಏನೋ ಆಗ್ತಾ ಇದೆಯಾ ಅನ್ನುವಂತಹ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೊ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಇಲ್ಲಿ ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಒಂದು ಒಳಬೇಗುದಿಗಳಿದೆ ಅನ್ನೋ ಚರ್ಚೆಗಳು ಸಾಕಷ್ಟು ಹಿಂದೆಂದು ಕೂಡ ಕೇಳಬರ್ತಾ ಇತ್ತು. ಆದರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ಬಯಲಾಗ್ತಾ ಇದೆ. ವಿಚಾರ ಇಷ್ಟೇ, IITಯಲ್ಲಿ ಇಲ್ಲಿ ನರೇಂದ್ರ ಮೋದಿ ಅವರು ಮೆಟ್ರೋ LLN ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತ ದೊಡ್ಡ ಕಾರ್ಯಕ್ರಮ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಒಟ್ಟಾರಾಗಿ 10 ರಿಂದ 12 ಜನಕ್ಕೆ ಆಹ್ವಾನ ಇತ್ತು. ಇದರಲ್ಲಿ ರಾಜ್ಯ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಆಹ್ವಾನ ಇರಲಿಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗ್ರಸ್ತ ಆಗ್ತಾ ಇತ್ತು. ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಬೇಸರವನ್ನು ಹೊರಹಾಕಿದ್ರು. ಯಾಕಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಆಹ್ವಾನ ಇರುತ್ತೆ, ಬಿಜೆಪಿಯ ಬೇರೆ ಬೇರೆ ನಾಯಕರಿಗೆ ಆಹ್ವಾನ ಇರುತ್ತೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಅಂತ ಹೇಗೆ? ಸರ್ಕಾರಿ ಕಾರ್ಯಕ್ರಮ ಇದೆ, ಆಕ್ಚುಲಿ ಯಾವುದೇ ಖಾಸಗಿ ಕಾರ್ಯಕ್ರಮ ಅಲ್ಲ, ಪಕ್ಷದ ಕಾರ್ಯಕ್ರಮ ಅಲ್ಲ, ಅಥವಾ ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ, ಬಿಜೆಪಿಯ ಕಾರ್ಯಕ್ರಮವೂ ಕೂಡ ಅಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರವಾಗಿ ಹೆಸರು ಹಾಕಬೇಕಾಗುತ್ತೆ. ಆದ್ರೆ ಇಲ್ಲಿ ನನ್ನ ಹೆಸರನ್ನೇ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಅಥವಾ TPL ಫಿಕ್ಸ್ ಮಾಡೋದು, ಇಲ್ಲಿ ಶಿಫಾರಸು ಮಾಡೋದು ರಾಜ್ಯ ಸರ್ಕಾರ, ಅದೇ ರೀತಿಯಾಗಿ ಅಪ್ರೂವಲ್ ಮಾಡೋದು ಕೇಂದ್ರ ಸರ್ಕಾರ. ಆದ್ರೆ ಅಶೋಕ್ ಅವರ ಹೆಸರಿಗೆ ಯಾಕೆ ಅಪ್ರೂವಲ್ ಮೊದಲು ಸಿಕ್ಕಿರಲಿಲ್ಲ? ಅದಾದ ಬಳಿಕವಾಗಿ ಅಶೋಕ್ ಅವರೇ ಬೇಸರ ಹೊರ ಹಾಕ್ತಾರೆ, ಅವರು ಮನವಿ ಮಾಡ್ಕೊಳ್ತಾರೆ. ಅದಾದ ಬಳಿಕವಾಗಿ ಆ ಹೆಸರಿಗೆ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿದಾಗ ಅಶೋಕ್ ಅವರು ಕೂಡ ಬೇಸರ ಆಗಿದೆ. ಬಿಜೆಪಿಯಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋ ವಿಚಾರಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಅವ್ರನ್ನ ಸೀಟ್ ನಂಬರ್ 12ರಲ್ಲಿ ಕೂತ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅದಾದ ಬಳಿಕ ವೇದಿಕೆ ಮೇಲೆ ಅವ್ರ ಹೆಸರನ್ನ, ಅದೇ ರೀತಿಯಾಗಿ MP ಅವರ ಹೆಸರನ್ನ ಕೂಡ ಹಾಕ್ತಾರೆ. ಇಲ್ಲಿ ಒಂದಿಷ್ಟು ಮುಜುಗರ ಇರುಸುಮುರುಸೋರಿಗೆ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಯಾಕೆ ಮೊದಲೇ ಆಹ್ವಾನ ಇರಲಿಲ್ಲ? ಅದೇ ರೀತಿಯಾಗಿ ಇಲ್ಲಿ ವೆರಿಫಿಕೇಶನ್ ಮಾಡಲಾಗುತ್ತೆ, ಒಂದಿಷ್ಟು ಚರ್ಚೆಗಳು ಮಾಡಲಾಗುತ್ತೆ, ಎಲ್ಲ ಅಧಿಕಾರಿಗಳು ಫಿಕ್ಸ್ ಮಾಡ್ತಾರೆ. ಅದು ಕೂಡ ಮೇಲ್ವಿಚಾರಣೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಚೇರಿ ಕೂಡ ಇರುತ್ತೆ. ಹೀಗಾಗಿ ಮೊದಲು ಯಾಕೆ ಗೊತ್ತಾಗಿಲ್ಲ? ಅದಾದ ಬಳಿಕವಾಗಿ ತಮ್ಮ ತಪ್ಪನ್ನು ತಿದ್ದುಕೊಂಡು LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ಗೆ ಅವಕಾಶ ಮಾಡಿಕೊಡ್ತಾರೆ. ಇದೆಲ್ಲವೂ ಕೂಡ ಚರ್ಚೆಗೆ ಗ್ರಾಸ ಆಗ್ತದೆ. ಇದಕ್ಕಿಂತ ಹೆಚ್ಚಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ, ಅದೇ ರೀತಿ ಶಿಕಾರಿಪುರ ಶಾಸಕ ವಿಜೇಂದ್ರ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಇರುತ್ತೆ. ವಿಜೇಂದ್ರ ಅವರಿಗಿದ್ದಂತಹ ಆಹ್ವಾನ, ಅದೇ ರೀತಿಯ ವೇದಿಕೆ ಸ್ಥಾನ ಮೊದಲು ಯಾಕೆ ಅಶೋಕ್ ಅವರಿಗೆ ಕೊಟ್ಟಿಲ್ಲ ಅಂತೇಳಿ ಚರ್ಚೆ ಈಗ ಕಾರಣ ಆಗ್ತಾ ಇದೆ. ಕುಸುಮ, ಇನ್ನು ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳು ಆಗ್ತಾ ಇದೆ? ಜೊತೆಗೆ ಈಗ ವೆಲ್ಕಮ್ ಮಾಡ್ಕೊಳ್ಳೋಕೆ ನರೇಂದ್ರ ಮೋದಿ ಅವರನ್ನ ಆರ್ ಅಶೋಕ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಹೇಗೆ? ಇಲ್ಲಿ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಮೊದಲನೇದಾಗಿ ನರೇಂದ್ರ ಮೋದಿ ಅವರು HAL ಮೂಲಕವಾಗಿ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಮೇಕೆ ಸರ್ಕಲ್ ಇರ್ತಕ್ಕಂಥ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಮೇಕೆ ಸರ್ಕಲ್ ಕೂಡ ಅವ್ರನ್ನ ಸ್ವಾಗತ ಮಾಡಲಾಗುತ್ತೆ. ಅದಾದ ಬಳಿಕವಾಗಿ ಇಲ್ಲಿ ನೇರವಾಗಿ ಚಾಲುಕ್ಯ ಸರ್ಕಲ್ ಮೂಲಕವಾಗಿ ಅವರೆಲ್ಲರೂ ಕೂಡ ಬರ್ತಾರೆ. ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಎಲ್ಲರೂ ಕೂಡ ಸ್ವಾಗತ ಮಾಡ್ಲಿಕ್ಕೆ, ನರೇಂದ್ರ ಮೋದಿ ಅವರು ಸ್ವಾಗತ ಮಾಡ್ಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟಕ್ಕೆ ವೆಲ್ಕಮ್ ಮಾಡಬೇಕು, ಆ ಮಟ್ಟಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ನೋಡಬಹುದು ಮಲ್ಲೇಶ್ವರಂ ಇರ್ಬೋದು, ಅದೇ ರೀತಿಯ ಬೆಂಗಳೂರು ಉತ್ತರ, ಅದೇ ರೀತಿಯ ಕೇಂದ್ರದ ಭಾಗದ ಎಲ್ಲರೂ ಕೂಡ ಇಲ್ಲಿ ಸ್ವಾಗತ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾವೀಗ ಒಂದಿಷ್ಟು ಜನರು ಮಾತಾಡ್ತಾ ಹೋಗೋಣ, ಯಾವ ರೀತಿಯಾಗಿ ಸಂಭ್ರಮ ಇದೆ, ಯಾವ ರೀತಿಯಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸಿಕೊಳ್ಬಹುದು. ಹೀಗಾಗಿ ಇಲ್ಲಿರತಕ್ಕಂಥ ಕಾರ್ಯಕರ್ತರ ಮಾತಾಡ್ತಾ ಹೋಗೋಣ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಸ್ವಾಗತ ಮಾಡ್ಲಿಕ್ಕೆ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ? ಮತ್ತಿಕೆರೆಯಿಂದ ಬಂದಿದ್ದೀವಿ. ನಮ್ಮ ಮಲ್ಲೇಶ್ವರ ಕ್ಷೇತ್ರ ಅಶ್ವಥ್ ನಾರಾಯಣ್ ಕಡೆಯವರು ನಾವು ಮಲ್ಲೇಶ್ವರ ಕ್ಷೇತ್ರದವರು.